ನಿಮಗೂ ಇದೇ ತರ ಅಲ್ಲಲ್ಲಿ ಕೂದಲು ಉದುರೋದು ಕಾಣ್ತಾ ಇದೆಯಾ? ಹಾಗಿದ್ರೆ ವಿಡಿಯೋ ನಿಮ್ಗೆ. ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹಬೀಬ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಡರ್ಮಟಾಲಜಿಸ್ಟ್, ಶ್ರೀ ಸಾಯಿನಾಥ್ ಕ್ಲಿನಿಕ್, ಹುಬ್ಳಿ. ನೋಡಿ, ಬಹಳಷ್ಟು ಜನ ಸಪರೇಟ್ ಆಗಿ ಮೆಸೇಜ್ ಅಥವಾ ಕಾಮೆಂಟ್ ಸೆಕ್ಷನ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸರ್ ನನ್ ಕೂದಲು ಉದುರ್ತಾ ಇದೆ, ಒಂದು ಆಯಿಲ್ ಸಜೆಸ್ಟ್ ಮಾಡಿ, ನನ್ ಕೂದಲು ಉದುರ್ತಾ ಇದೆ, ಒಂದು ಶಾಂಪೂ ಸಜೆಸ್ಟ್ ಮಾಡಿ ಅಂತ ಇದ್ದಾರೆ. ನೋಡಿ, ಕೂದಲು ಉದುರೋದು ಒಂದು ಸಾಮಾನ್ಯ ಒಂದೇ ರೀಸನ್ಗೆ ಅಥವಾ ಒಂದೇ ಕಾರಣಕ್ಕೆ ಆಗುತ್ತೆ ಅಂತಲ್ಲ. ಅದಕ್ಕೆ ಕೂದಲು ಉದುರೋದಕ್ಕೆ ನಾನಾ ವಿಧವಾದಂತ ಕಾರಣ ಇದೆ. ಮೇನ್ ಆಗಿ ಆಂಡ್ರೋಜೆನಿಕ್ ಅಲೋಪೇಶಿಯಾ ಅಂತೀವಿ. ಅಂದ್ರೆ DHT ಹಾರ್ಮೋನ್ ಮೈಯಲ್ಲಿ ಜಾಸ್ತಿಯಾಗಿ ಕೂದಲಿನ ಬೇರ್ಗಳಲ್ಲಿ ಹೋಗಿ ಬ್ಲಾಕ್ ಮಾಡಿ ಯಾವುದೇ ತರ ನ್ಯೂಟ್ರಿಷನ್ ಸಿಗ್ಲಾರ್ದಂಗೆ ಮಾಡಿ ಕೂದಲು ಉದುರುತ್ತೆ. ಮತ್ತೆ ಟಿಲೋಜನ್ ಎಫ್ಲುಯನ್ ಅಂತಾರೆ. ಅಂದ್ರೆ ನಿಮ್ಗೆ ಏನಾದ್ರು ದೀರ್ಘಕಾಲವಾಗಿ ಯಾವ್ದಾರ ಒಂದು ರೋಗದಿಂದ ಬಳಲ್ತಿದ್ರೆ, ನೀವು ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ ಏನಾದ್ರು ತಗೊಂತಾ ಇದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ, ಅಂದ್ರೆ 3 ರಿಂದ 6 ತಿಂಗಳ ಮಟ್ಟಿಗೆ ಕೂದಲು ಉದುರು ಇರುತ್ತೆ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOD ಇರ್ಬೋದು, PCOS ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೇರೆ ಯಾವ್ದಾರ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗೋದ್ರಿಂದ ಕೂದಲು ಉದುರುತ್ತೆ. ಮತ್ತೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತೀವಿ. ಅಂದ್ರೆ ಮೈಯಲ್ಲಿ ರಕ್ತ ಕಡಿಮೆ ಆಯ್ತಂದ್ರೆ, ವಿಟಮಿನ್ D3 ಕಡಿಮೆ ಆಯ್ತಂದ್ರೆ, B12 ಕಡಿಮೆ ಆಯ್ತಂದ್ರೆ, ಫೆರಿಟಿನ್ ಕಡಿಮೆ ಆಯ್ತಂದ್ರೆ, ಇಂಥ ರೀಸನ್ ಅಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಈ ತರ ಕಾರಣದಲ್ಲೂ ನಿಮಗೆ ಕೂದಲು ಉದುರು ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಆಯಿಲಿಂಗ್ ಅಂದ್ರೆ ಯಾವ್ದೋ ನಿಮ್ ತಲೆಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಗೊತ್ತಿಲ್ಲಾರ್ದೆ ಯಾವ್ದೋ ಒಂದು ಆಯಿಲ್ ತಗೊಂಡು ವಿಗ್ರಸ್ ಆಗಿ ಮಸಾಜ್ ಮಾಡ್ಕೊಳ್ಳೋದು, ಅದರಿಂದ ನಿಮ್ಮ ಕೂದಲು ಉದುರು ಟ್ರಿಗರ್ ಆಗುತ್ತೆ. ಮತ್ತೆ ಯಾವ್ದೋ ಒಂದು ಹಾರ್ಶ್ ಶಾಂಪೂಗಳನ್ನ ಯೂಸ್ ಮಾಡೋದ್ರಿಂದ ಟ್ರಿಗರ್ ಆಗುತ್ತೆ. ಮತ್ತು ಜಾಸ್ತಿ ಸ್ಟ್ರೆಸ್, ಒತ್ತಡ, ಸ್ಲೀಪ್ಲೆಸ್ನೆಸ್ ಅಂದ್ರೆ ಯಾರಿಗೆ ನಿದ್ರಾಹೀನತೆ ಇರುತ್ತೆ, ಯಾರಿಗೆ ಮಾನಸಿಕ ಖಿನ್ನತೆ ಇರುತ್ತೆ, ಅವರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೆ ಯಾರಿಗೆ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ, ತಲೆ ಕೆರೆದು ನೀವು ಆ ಹೇರ್ ಫಾಲಿಕಲ್ಸ್ ನ ವೀಕ್ ಮಾಡ್ತೀರಿ, ಬುಡನ ಸ್ವಲ್ಪ ವೀಕ್ ಮಾಡಿ, ಅದರಿಂದ ನಿಮಗೆ ತಲೆ ಬಾಚ್ಕೊಂಡ್ ಕೂಡಲೇ ಕೂದಲು ಉದುರೋದು ಜಾಸ್ತಿ ಆಗುತ್ತೆ. ಮತ್ತೆ ಯಾರು ಜಾಸ್ತಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂತೀರಿ, ಯಾರು ಜಾಸ್ತಿ ಹೇರ್ ಕಲರಿಂಗ್ ಮಾಡ್ಕೊಂತೀರಿ, ಯಾರು ಜಾಸ್ತಿ ಹೇರ್ ಕರ್ಲಿಂಗ್ ಮಾಡ್ಕೊಂತೀರಿ, ಯಾರು ಪಾರ್ಲರ್ ಗಳಿಗೆ ಹೋಗಿ ಕೆಮಿಕಲ್ ಟ್ರೀಟ್ಮೆಂಟ್ಸ್, ಕೆರಾಟಿನ್ ಟ್ರೀಟ್ಮೆಂಟ್ ಇರ್ಬೋದು, ಬೇರೆ ಯಾವ್ದಾದ್ರು ಮಾಡ್ಕೊಂತೀರಿ, ನಿಮ್ಮ ಹೇರ್ ಸೆನ್ಸಿಟಿವ್ ಆಗಿ ಕೂದಲು ಉದುರುತ್ತೆ. ಸೊ ನಿಮ್ಮ ಕೂದಲು ಉದುರೋದು ಕಡಿಮೆ ಆಗ್ಬೇಕಂದ್ರೆ ಮೊದಲು ನಿಮಗೆ ಯಾವ ಕಾರಣಕ್ಕೆ ಕೂದಲು ಉದುರುತ್ತಾ ಅದನ್ನ ಮೊದಲು ತಿಳ್ಕೊಳ್ಳಿ. ಹಾಗಾಗಿ ನಿಮ್ಗೆ ಏನಾರ 3 ತಿಂಗಳು ಮೇಲ್ಪಟ್ಟು ಕೂದಲು ಉದುರೋ ಸಮಸ್ಯೆ ಕಾಣ್ತಾ ಇದೆ ಅಂದ್ರೆ ಆದಷ್ಟು ಬೇಗ ವೈದ್ಯರನ್ನು ಹೋಗಿ ಭೇಟಿಯಾಗಿ. ನಮಸ್ತೆ.